ಬಹಳ ಪ್ರಮುಖವಾಗಿ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ನಿನ್ನೆ ಹಾಸನದ ಲೋಕಸಭಾ ಸದಸ್ಯರಾದಂತ ಶ್ರೀಯುತ ಶ್ರೇಯಸ್ ಪಟೇಲ್ ಅವರು ಇದೇ ವೇದಿಕೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಅವರು ಲೋಕಸಭಾ ಸದಸ್ಯರಾದ ನಂತರ ನಿರಂತರವಾಗಿ ಪ್ರೊಜೆಕ್ಷನ್ ತಗೋಬೇಕು ಅಂತ ಹೇಳಿ ಜನಗಳನ್ನ ಮೂರ್ಖರು ಮಾಡ್ಬೇಕನ್ನೋ ಭಾವನೆಯಲ್ಲಿ ಕೆಲವು ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ. ನಾವು ಇದುವರೆಗೂ ಕೂಡ ಅದನ್ನು ನೋಡ್ತಲೇ ಬಂದ. ನಾನು ಮೊನ್ನೆ ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾಗಿ ಮೊನ್ನೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂತಹ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ತವರು ಜಿಲ್ಲೆಗೆ ಬಂದ್ರು. ವಿಶೇಷ ಏನು ಅಂತಂದ್ರೆ ನನ್ನ ಕ್ಷೇತ್ರಕ್ಕೆ, ನನ್ನ ಮತಕ್ಷೇತ್ರಕ್ಕೆ ಮೊದಲನೇ ಬಾರಿ ಬಂದಾಗ ನಾವು ಮೈತ್ರಿ ಧರ್ಮದ ಪಾಲನೆಗಾಗಿ ನಾನು ಒಬ್ಬ ಪರಾಜಿತ ಅಭ್ಯರ್ಥಿಯಾಗಿ ಅವರನ್ನ ಸ್ವೀಕಾರ ಮಾಡಿ ಅವರು ದೇವಸ್ಥಾನದಲ್ಲಿ ಪೂಜೆಗಳನ್ನು ಮುಕ್ತಾಯ ಮಾಡಿ ಅವರನ್ನ ಬೀಳ್ಕೊಡುವಂತ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ. ಅವರು ನಮ್ಮ ಕ್ಷೇತ್ರದಲ್ಲಿ ಪೂಜೆ ಮುಗಿಸ್ಕೊಂಡ ನಂತರ ತಮ್ಮ ಮಾಧ್ಯಮದಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಸವಿಸ್ತರದ ಉತ್ತರವನ್ನು ಕೂಡ ಕೊಟ್ಟರು. ಅವರು ಆ ಒಂದು ಉತ್ತರವನ್ನ ಸಹಿಸಲಾಗದೆ ಹಾಸನ MP ಅವರು ನಿನ್ನೆ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮಾತಾಡ್ಲಿ, ನಾನು ಅವ್ರ ಮಾತಿನ ಹಕ್ಕನ್ನ ಕಟ್ಟಿ ಹಾಕೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಮಾತಾಡ್ಲಿಕ್ಕೆ ಅವಕಾಶವಿದೆ, ಅವರ ಫಂಡಮೆಂಟಲ್ ರೈಟ್ಸ್ ಅದು, ಅದರಲ್ಲಿ ನಾವು ಯಾವುದೇ ಹಸ್ತಕ್ಷೇಪ ಮಾಡಲ್ಲ. ಆದ್ರೆ ಮಾತಿನ ಬರದಲ್ಲಿ ಮಾತಾಡ್ಬೇಕಾದ್ರೆ ಒಂದು ತೂಕ ಇರ್ಬೇಕು ಅನ್ನೋದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಪ್ರಮುಖವಾಗಿ ಅವರು ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಗೆ ಕೌಂಟರ್ ಆಗಿ ಕೆಲವು ವಿಚಾರವನ್ನ ಚರ್ಚೆ ಮಾಡ್ತಾರೆ. ಅವರ ಕೊಡುಗೆ ಏನಿದೆ, ಶ್ವೇತಪತ್ರನ ಹೊರಡಿಸಲಿ, ಕುಮಾರಸ್ವಾಮಿ ಅವರು ಈ ಹಾಸನ ಜಿಲ್ಲೆಗೆ ಮಾತಾಡ್ಲಿಕ್ಕೆ ಎಲ್ಲಿ ನೈತಿಕತೆ ಇದೆ, ಅಲ್ಲಿ ಅವರು ಅವ್ರ ಬಗ್ಗೆ ಬಹಳ ಹಗುರವಾದಂತ ಪದಗಳನ್ನ ಬಳಸಿ ಮಾತನಾಡ್ತಾರೆ. ಹಗುರವಾದಂತ ಅಂದ್ರೆ ಅಶ್ಲೀಲ ಪದಗಳಲ್ಲ, ಹಗುರವಾದ ಪದಗಳನ್ನ ಬಳಸಿ ಮಾತನಾಡ್ತಾರೆ. ನಾನು ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ ಅವ್ರ ಕೊಡುಗೆ ಏನು ಅನ್ನೋದಕ್ಕೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ, ನಾನು ಯಾವುದೋ ಒಂದು ಕುಟುಂಬದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛೆ ಪಡಲ್ಲ. ನಾನು ಅವರು ಮುಖ್ಯಮಂತ್ರಿ ಆದಾಗ ಇವ್ರಿಗೆಲ್ಲ ಗೊತ್ತಿರೋ ವಿಚಾರ, ಅವತ್ತು ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಕುಳಿತಿತ್ತು. ಸುಮಾರು 21,000 ಕೋಟಿ ಬಜೆಟ್ ಮಂಡನೆ ಮಾಡಿದಾಗ 22 ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ಹಾಸನ ಜಿಲ್ಲೆಯಲ್ಲಿ ಮಾಡಿದ್ರು. ಆಗ ಇವರೇ ಸದನವನ್ನ ಬಹಿಷ್ಕಾರ ಮಾಡಿ ಹೊರಗಡೆ ಹೋದ್ರು. ಇದು ಈ ಬಜೆಟ್ ಬಂದು ಹಾಸನ ಮತ್ತು ರಾಮನಗರಕ್ಕೆ ಸೀಮಿತವಾಗಿದೆ, ಇದು ಅಷ್ಟು ದೊಡ್ಡ ಬಜೆಟ್ ಅನ್ನ ಇಡೀ ರಾಜ್ಯಾದ್ಯಂತ ಕೊಡುವಂತ ಎಲ್ಲ ಬಜೆಟ್ ಅನ್ನು ಸೇರಿಸಿ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಅದು ಕುಮಾರಸ್ವಾಮಿ ಕೊಡುಗೆ ಅಲ್ವಾ? ಇವತ್ತು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ನಮ್ಮ ಪಕ್ಷವು ಸೇರಿದ ಹಾಗೆ ಭಾರತೀಯ ಜನತಾ ಪಕ್ಷದ ನಾವು ಆಡಳಿತದಲ್ಲೂ ಕೂಡ ಡಿಗ್ರಿ ಕಾಲೇಜ್ಗಳಾಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ತದನಂತರ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇವತ್ತು ಏಷ್ಯಾದಲ್ಲೇ 5ನೇ ಸ್ಥಾನದಲ್ಲಿ ಇರುವಂತ ನಮ್ಮ ಬಸ್ ಸ್ಟ್ಯಾಂಡ್, ಅದು ಫ್ಲೈಓವರ್, ಅದು ಕೂಡ ಕುಮಾರಸ್ವಾಮಿ ಅವರ ಹೋರಾಟದ ಕೊಡುಗೆ. ನಾವು ಇಲ್ಲ ಅಂತ ಹೇಳಲ್ಲ. ಭಾರತೀಯ ಜನತಾ ಪಕ್ಷ